ದಿನ ಪ್ರತಿಷ್ಠಿತ ಗಾಂಧಿ ಭವನದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿ ನಡೆದಿದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಕಾರ್ಯಕ್ರಮದ ಬಗ್ಗೆ? ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಶರಣಗಳ ಪಾಟೀಲ್ ಪಾಳ ಅವರಿಗೆ ತುಂಬಾ ಧನ್ಯವಾದಗಳು. ಪ್ರತಿ ವರ್ಷ ಹೀಗೆ ಅವರು ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಈ ವರ್ಷದಲ್ಲಿ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಪ್ರೊಫೆಸರ್ GS ಸಿದ್ದರಾಮಯ್ಯ ಅವರಿಗೆ ಹೊಸ ಪ್ರಶಸ್ತಿ ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನದಲ್ಲಿ ಅವರು ಇದೇ ರೀತಿ ಸಮಾಜ ಸೇವೆಯನ್ನು ಮುಂದಿನ ದಿನದಲ್ಲಿ ಹಮ್ಮಿಕೊಳ್ಳಲೆಂದು ನಮ್ಮ ಹೊಸ ಸಮಿತಿ ವತಿಯಿಂದ ಅವರಿಗೆ ನಾವು ಶುಭ ಹಾರೈಸುತ್ತೇವೆ. ದೇವರಿಗೆ ಅವರಿಗೆ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಕೊಟ್ಟು ಕಾಪಾಡಲಿ. ಸರ್, ಇವರು ಮಠದ ಸ್ವಾಮೀಜಿಗಳು ಸುದೀರ್ಘವಾಗಿ ಒಂದು 25 ಕೊಟ್ಟರು. ಏನೋ ತಮ್ಮ ಅನಿಸಿಕೆ ಇದೆ ಸರ್? ಅವರು ಮುಂಚೆಯಿಂದಲೇ ಮಠ ಬೆಳೆಸುವ ಜೊತೆಗೆ ಸಮಾಜವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಅದು ಅವರ ಒಳ್ಳೆಯ ಭಾವೈಕ್ಯತೆ ಸಂಕೇತ. ಅವರು ಈ ಕಾರ್ಯಕ್ರಮದಲ್ಲಿ ಆಗಾಗ ಬಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅದು ಜನರಿಗೆ ಸಮಾಜಕ್ಕೆ ಒಂದು ಸೇವೆಯನ್ನು ವಚನ ಮೂಲಕ ನೀಡುತ್ತಾರೆ. ಅವರು ಸ್ವಾಮೀಜಿ ಅವರಿಗೆ ಸಹ ತುಂಬಾ ಧನ್ಯವಾದಗಳನ್ನು ಹೇಳ ಬಯಸುತ್ತೇವೆ. ನೀವು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡಿರ್ತೀರಾ. ಒಂದು ಯುವಕರು ಒಂದು ಹೆಣ್ಮಕ್ಳು ಗಂಡ್ಮಕ್ಳು ಬಹಳಷ್ಟು ಕರೆದ ಬರ್ತಾರೆ. ಇದಕ್ಕೆ ಬಹಳಷ್ಟು ಒಂದು ಯಂಗ್ಸ್ಟರ್ಸ್ ಯುವಕರು ಯುವತಿಯರು ಬಂದು ಬಹಳ ಕಾರ್ಯಕ್ರಮ ಆಸ್ವಾದ ಮಾಡಿ ಬಹಳ ಖುಷಿ ಪಡಿದ್ದಾರೆ. ಅದ್ರ ಬಗ್ಗೆ ತಾವು ಹೇಳ್ತಿದ್ರೆ ಸರ್, ಇದು ಎಲ್ಲಾ ಚಿಕ್ಕ ಮಕ್ಕಳಿಗೆ ದೊಡ್ಡವರು ಎಲ್ಲರಿಗೂ ಸಹ ಒಂದು ಬಸವ ವಚನ ಬಸವ ಸಾಹಿತ್ಯ ಅರಿವಿರಲಿಲ್ಲ ಅನ್ನೋ ಉದ್ದೇಶದಿಂದ ಎಲ್ಲಾ ವಯಸ್ಕರ ಮಕ್ಕಳಿಗೆ ಪ್ರತಿ ವರ್ಷ ಆಹ್ವಾನ ನೀಡುತ್ತಿದ್ದಾರೆ. ಸೊ ಇದರಿಂದ ಏನು ಸಮಾಜದ ಅಭಿವೃದ್ಧಿ ವಚನಗಳ ಪ್ರಭುತ್ವ ಬೆಳೆಯಲಿ. ಮುಂದಿನ ದಿನಗಳಲ್ಲಿ ವಿಶೇಷ ಕಾರಣತೆಗಳು ಚಿಕ್ಕ ಮಕ್ಕಳು ದೊಡ್ಡವರು ಗುರು ಹಿರಿಯರೆಲ್ಲರನ್ನೂ ಆಹ್ವಾನಿಸಿ ಅವರಿಗೆ ಕಾರ್ಯಕ್ರಮ ನಡೆಸಿ ಹೋಗುವಾಗ ಎಲ್ಲರಿಗೂ ಸಹ ಪ್ರಸಾದ ವ್ಯವಸ್ಥೆ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾರೆ. ನನ್ನ ಹೆಸರು ಅಮೃತರಾವ್ S. ಕಂಬಾಳಿ, ನೆಲಗಿ, ಜೇವರ್ಗಿ ತಾಲೂಕ. ಅವರ ಇಡೀ ಮನೆತನದಲ್ಲಿ ಬರುವಂತಹದ್ದು ಶರಣ ಸಂಸ್ಕೃತಿಯ ಹೆಸರುಗಳೇ. ಗುರುಭಕ್ತಯ್ಯ, ವಂದನಾರ್ಪಣೆ ಇದೆ. ವಂದನಾರ್ಪಣೆ